ಮುಸ್ಲಿಮರಿಗೆ 8% ರೆಕಮೆಂಡ್ ಆಗಿತ್ತು ಅದೇನಾಗುತ್ತೆ ಯಾವುದು 80% ಮುಸ್ಲಿಮರಿಗೆ ಹೊಸ ಜನಸಂಖ್ಯೆ ಆದ್ಮೇಲೆ ಹೊಸ ಡೆವಲಪ್ಮೆಂಟ್ಗಳಾದ್ಮೇಲೆ ಸಾಕು. ಈಗ ನೋಡ್ರಿ, ಆಕ್ಟ್ ಪ್ರೊವೈಡ್ಸ್, ಆಕ್ಟ್ ಎಂಪವರ್ಸ್. ಈಗ ಸಾಮಾಜಿಕ ನ್ಯಾಯ ಕೊಡಬೇಕಲ್ಲಪ್ಪ. ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ಸರ್ವೆ ಮಾಡ್ಬೇಕಾಗತ್ತೆ. ಅದರಿಂದ ಅದಕ್ಕೆ ದುಡ್ಡು ಎಷ್ಟು ಖರ್ಚಾಗ್ತದೆ ಅಂತಕ್ಕಂಥದ್ದು ಹೈಕಮಾಂಡ್ ಜೊತೆ ಚರ್ಚೆ ಅವರು ಮಾರ್ಗದರ್ಶನ ಹಾಗೂ ಕಾನೂನು ವಿಚಾರ ಸಚಿವ ಸಂಪುಟದಲ್ಲಿ ಚರ್ಚಿಸಿದ ಹಿನ್ನೆಲೆಯಲ್ಲಿ ಸಿರಿ ಒಬ್ರು ಮಾತಾಡ್ರಿ, ಎಲ್ಲ ಇಷ್ಟೊಂದು ಜನ ಮಾತಾಡಿದ್ರೆ ಹೆಂಗೆ ಆಗುತ್ತದೆ? ಏನು ಅಣಕ ಹೆಂಗ ಆಗ್ತದೆ? ಕಾನೂನು ಹಂಗಂತ ಹೇಳ್ತದ. ಸೆಕ್ಷನ್ 11 ಹಂಗ ಹೇಳ್ತದ. ಸೆಕ್ಷನ್ 11 ಹಂಗ ಹೇಳ್ತದ. ಸೆಕ್ಷನ್ 11 ಆಫ್ ದಿ ಆಕ್ಟ್ ಇಸ್ ವೆರಿ ಕ್ಲಿಯರ್. 10 ವರ್ಷದ ಮೇಲೆ ಆರ್ಥಿಕ ಸಾಮಾಜಿಕ ಸರ್ವೆ ಅದು ವ್ಯಾಲಿಡ್ ಆಗಲ್ಲ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿರ್ತದೆ, ಅನೇಕ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆಗಳಾಗಿರ್ತವೆ. ಅದಕ್ಕೋಸ್ಕರವಾಗಿ ಆಗಲ್ಲ. ಆಮೇಲೆ ಏನು ನೀವೆಲ್ಲ ಮಾತಾಡಿದ್ರೆ ಒಬ್ರು ಮಾತಾಡಿದ್ರೆ ಏನಾರ ಹೇಳ್ಬೋದಪ್ಪ. ನೀವು ಎಷ್ಟೊಂದು ಜನ ಹೇಳಿದ್ರೆ ಹೆಂಗ್ ಹೇಳಕ್ಕಾಗತ್ತೆ? ನೋಡ್ರಿ, ವೆರಿ ಸಿಂಪಲ್. ಇದು 10 ವರ್ಷ ಆಗಿದೆ ವರದಿ ತಯಾರಾಗಿ. ಕಾನೂನಿನಲ್ಲೂ ಕೂಡ ಅವಕಾಶ ಇದೆ. 10 ವರ್ಷದ ಮೇಲೆ ಮಾಡಬಾರ್ದು. 10 ವರ್ಷಕ್ಕೆ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ಗಳು ಚೇಂಜ್ ಆಗಿರ್ತವೆ ಅಂತ. ಅದಕ್ಕೋಸ್ಕರವಾಗಿ ಮಾಡಿರ್ತೀವಿ. ಇನ್ ದಿ ಮೀನ್ ವೈಲ್ ಹೈಕಮಾಂಡ್ನವರು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ. ಥ್ಯಾಂಕ್ ಯು. ಅದೇ ಪದೇ ಅದೇ ಹೇಳಿದ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.